ಆಹ್, ಅಪ್ಪ ಏನ್ ನಿದ್ದೆ ಬಂತು. ಇವತ್ತು ಮತ್ತೆ ನಾಳೆ ಬಿಟ್ರೆ ನಾಳದ್ದು ಹೋಗಿ ನಿಸರ್ಗನ ಕರ್ಕೊಂಬರ್ಬೇಕು. ಏನ್ ಮಾಡ್ತಾಳೋ ಏನೋ. ಒಂದ್ಸಲಿ ಫೋನ್ ಮಾಡ್ಬಿಡ್ತೀನಿ. ಯಾಕೆ ಇವಳು ಫೋನೇ ತೆಗಿತಾ ಇಲ್ವಲ್ಲ? ಏನಾಯ್ತು? ಮಾವ ಇದ್ದೀರಾ ಒಳಗೆ? ಹಾ ಇದೀನ್ ಬಾ ಶಿಲ್ಪ. ಮಾಮ ಪ್ಲೀಸ್ ಇವತ್ತೊಂದ್ ದಿವ್ಸ ಡ್ರಾಪ್ ಮಾಡ್ತೀಯಾ? ನಿಂದ್ ಇದೇ ಆಯ್ತು ಕಡೆ. ಅಲ್ಲ ಯಾವಾಗ ಮುಗಿಯೋದು ನಿನ್ ಕಾಲೇಜ್ ಹೇಳು? ಮಧ್ಯಾಹ್ನಕ್ಕೆಲ್ಲ ಮುಗ್ದೋಗ್ಬಿಡುತ್ತೆ ಮಾಮ. ಅಲ್ಲ ಕಣೆ ನಿನ್ ಫೈನಲ್ ಎಕ್ಸಾಮ್ಸ್ ಯಾವಾಗ? ನಿನ್ ಕಾಲೇಜ್ ಯಾವಾಗ ಮುಗಿದೋಗುತ್ತೆ? ಆಗೋಯ್ತು ಇನ್ನಿಷ್ಟು, ಇನ್ನೊಂದ್ 6-7 ತಿಂಗಳಿದೆ ಅಷ್ಟೇ. ಸರಿ ಬಿಡು. ಬಾ ಮಾಮ ಪ್ಲೀಸ್ ಡ್ರಾಪ್ ಮಾಡಿವಂತೆ. ಬೇಗ ಇದ್ ರೆಡಿಯಾಗಿ ಹೋಗಕ್ ಆಗಲ್ವಾ ಶಿಲ್ಪ ನಿಮ್ಗೆ? ಅಲ್ಲ ಬೇಗ ಹೋಗ್ಲಿ ಅಂತಾನೆ ತಾನೇ ನಿನ್ನ ಕರ್ಕೊಂಡ್ಬಂದು ಅಮ್ಮ ಇಲ್ಲಿ ಇಟ್ಕೊಂಡಿದ್ದು. ಮತ್ತೆ ನೀನ್ ಇಲ್ಲೂ ಹಂಗೆ ಲೇಟ್ ಮಾಡಿದ್ರೆ ಹೆಂಗ್ ಹೇಳು? ಕೋಪ ಮಾಡ್ಕೊಂಬೇಡ ಮಾಮ. ಇಲ್ಲ, ನಾನ್ ಡ್ರಾಪ್ ಮಾಡಕ್ಕೆಲ್ಲ ಆಗಲ್ಲ ಇವಾಗ. ಪ್ಲೀಸ್ ಮಾಮ. ಶಿಲ್ಪ ಸುಮ್ನೆ ತಲೆ ತಿನ್ಬೇಡ. ಬೇಕಾದ್ರೆ ಕಾಲೇಜ್ಗೆ ರಜಾ ಹಾಕು. ನಾನು ಇವತ್ತು ಡ್ರಾಪ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಇವತ್ತೊಂದ್ ದಿವ್ಸ ಮಾಡ್ರಿ ಮಾಮ, ಮತ್ತೆ ನಾಳೆಯಿಂದ ಕೇಳೋದೇ ಇಲ್ಲ. ಇಲ್ಲ ಶಿಲ್ಪ, ಸುಮ್ನೆ ತಲೆ ತಿನ್ಬೇಡ, ಹೋಗು ಇಲ್ಲಿಂದ. ಹೌದಾ, ಸರಿ ಮಾಡ್ತೀನಿ ನಿಮ್ಗೆ. ನಂದೇ 1000 ಟೆನ್ಷನ್ ನನಗಿದೆ. ಇವಳು ಬೇರೆ ಟೈಮ್ಗೆ ಎದ್ದೋಳಲ್ಲ, ಟೈಮ್ಗೆ ರೆಡಿ ಆಗಲ್ಲ, ಹೋಗೋದಿಲ್ಲ, ಮಾಡೋದಿಲ್ಲ. ಬಸ್ ಮಿಸ್ ಆದ್ಮೇಲೆ ಬರ್ತಾಳೆ ಇಲ್ಲಿ, ಮಮ್ಮ ಡ್ರಾಪ್ ಮಾಡ್ರಿ ಅಂತ. ನಿಸರ್ಗ ಇನ್ನೂ ಮಲಗಿರ್ತಾಳೇನೋ. ಏನ್ ಮಾಡೋದು? ಇನ್ನೊಂದ್ಸಲಿ ಫೋನ್ ಮಾಡ್ಲಾ? ಬೇಡ ಬೇಡ, ಮಿಸ್ ಕಾಲ್ ನೋಡಿದ್ರೆ ಅವಳೇ ಮಾಡ್ತಾಳೆ. ಮಲಗಿರ್ಬೇಕು, ಇನ್ನೂ ಟೈಮ್ ಆಗಿಲ್ವಲ್ಲ. ಅದು ಅಲ್ದೆ ಅವ್ರ ಅಮ್ಮನ ಮನೆಗ್ ಬೇರೆ ಹೋಗಿದ್ದಾಳೆ. ಸ್ವಲ್ಪ ಲೇಟಾಗಿ ಎದ್ದೊಳ್ಬೋದೇನೋ. ನೋಡೋಣ, ವೇಟ್ ಮಾಡೋಣ. ಸಿದ್ಧಾರ್ಥ, ಹೇಳಮ್ಮ. ಅಲ್ಲಪ್ಪ ಹುಡ್ಗಿ ನಂಗೆ ಡ್ರಾಪ್ ಮಾಡಿ ಬರೋದ್ ಬಿಟ್ಟು ಯಾಕಪ್ಪ ಹಂಗ್ ಬೈದ್ ಕಳ್ಸಿದ್ಯಾ? ಬಂದ ಅವಾಗ್ಲೇ ಪಿನ್ ಇಟ್ಟಿದ್ದಾಳ ಅವಳು. ಹೋಗಮ್ಮ ಸುಮ್ನೆ, ನಂದೇ ನನಗ್ ಟೆನ್ಷನ್ ಅಂದ್ರೆ. ಟೆನ್ಷನ್ ಯಾಕಪ್ಪ, ಏನಾಯ್ತು? ಏನಿಲ್ಲಮ್ಮ, ಇವಾಗ ಎದ್ದಿದ್ದೀನಿ, ಏನ್ ತಲೆ ತಿಂತಾಳೆ ಬಂದು. ಏನೋ ಕಾಲೇಜಿಗೆ ಟೈಮ್ ಆಗ್ಬಿಟ್ಟೈತಂತಪ್ಪ. ಹೋಗಪ್ಪ ಹಂಗ್ ಬಿಟ್ಬಿಟ್ ಬರೋಗು. ಅವಳಿಗೆ ಟೈಮ್ ಸರಿಯಾಗಿ ಎದ್ದು ರೆಡಿ ಆಗೋದಕ್ಕೆ ಹೇಳು. ಬಂದ್ ನನ್ ತಲೆ ತಿಂತೀಯ ನೀನು. ಆಯ್ತು ಹೋಗು, ನಾಳೆಯಿಂದ ಹೋಗ್ತಾಳ ಹೋಗು. ಇವತ್ತೊಂದ್ ದಿವ್ಸ ಬಿಟ್ಟು ಬರೋಗಪ್ಪ. ಸರಿ ಬಿಡು, ಆಯ್ತು. ಇರು, ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗಿವಂತೆ. ಯಾವ ಕಾಫಿನೂ ಬೇಡ. ಅವಳ ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಕಾಫಿ ಕುಡಿತೀನಿ. ಹೌದಾ, ಸರಿ ಹಂಗೆ ಮಾಡು, ಹೋಗು ಬಿಟ್ಟು ಬರೋಗು. ಇವತ್ತೇ ಲಾಸ್ಟ್ ಶಿಲ್ಪ. ಇನ್ನೊಂದ್ಸಲ ಏನಾದ್ರು ನನ್ಗೆ ಡ್ರಾಪ್ ಮಾಡ್ರಿ ಮಮ್ಮ ಅಂತ ಬರ್ಬೇಕಲ್ಲ, ನಿಜವಾಗ್ಲೂ ನಾನ್ ಸುಮ್ನೆ ಇರಲ್ಲ. ಆಯ್ತು ಬಿಡಿ ಮಮ್ಮ, ಯಾಕೆ ಕೋಪ ಮಾಡ್ಕೋತೀರಾ? ಅಲ್ಲ ಪ್ರತಿ ಸಲ ನೀವು ನೀಟಾಗಿ ಡ್ರಾಪ್ ಮಾಡ್ತಿದ್ರಿ ತಾನೇ ಕೇಳಿದ ತಕ್ಷಣ. ಇವತ್ತೇ ಕಂಗ್ರಿಗಾಡ್ತಾ ಇದ್ದೀರಾ ನೀವು? ಪ್ರತಿದಿನ ಒಂದೇ ತರ ಇರಲ್ಲ ತಾನೇ. ಸಮಯ ಸಂದರ್ಭ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನು. ಸರಿ ಆಯ್ತು ಬನ್ನಿ. ಒಳ್ಳೆ ಹುಡುಗ. ಶಿಲ್ಪನು ನೋಡ್ತಾ ನೋಡ್ತಾ ಎಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಲು. ಈ ನಡುವೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಈ ಓದೆಲ್ಲ ಮುಗ್ದೋಗ್ಲಿ, ಅವಳಿಗೂ ಒಂದ್ ಮೂಗ್ ದರ ಹಾಕಿ ಕಳ್ಸೋದೇನೆ. ನಿಸರ್ಗ, ನಿಸರ್ಗ ಎದ್ದೋಳಮ್ಮ, ಗಂಟೆ 9 ಆಯ್ತು. ಅಲ್ಲ ಈ ಹುಡುಗಿ ಇಷ್ಟೊತ್ತು ಮಲ್ಗೋಳೆ ಅಲ್ವಲ್ಲ, ಯಾಕೆ? ಎಲ್ಲೋ ಫೋನ್ ಬಡ್ಕತ್ತಾಯ್ತಲ್ಲ, ಎಲ್ಲಿ? ಇಲ್ಲೈತಾ? ಹಲೋ ಗುಡ್ ಮಾರ್ನಿಂಗ್ ಚಿನ್ನ. ಹಲೋ, ನಾನಪ್ಪ ನಿಮ್ಮತ್ತೆ. ಸಾರಿ ಅತ್ತೆ, ನೀವಾ? ನಾನು ನಿಸರ್ಗ ಅನ್ಕೊಂಡೆ. ಇಲ್ಲಪ್ಪ, ಇನ್ನ ಎದ್ದಿಲ್ಲ ಅವಳು. ಎಬ್ರಿಸಿ ಕೊಡ್ತೀನಿ ರೀ ಫೋನು. ಪರವಾಗಿಲ್ಲ ಬಿಡಿ. ಎದ್ದ ಮೇಲೆ ಫೋನ್ ಮಾಡೋದು ಕೇಳಿ. ಏನ್ ಪರವಾಗಿಲ್ಲ ಬಿಡಿ, ಮಲ್ಕೊಂಡ್ಲು ಬಿಡಿ. ಎಷ್ಟೊತ್ತಿಗೆ ಹೋದ್ರಪ್ಪ ನೀವು? ನಾವು ನೈಟ್ 10 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ವತ್ತೆ. ಸರಿನಪ್ಪ, ಹುಷಾರಾಗಿ ಹೋದ್ರಲ್ಲ. ಅದೇ ನಾನ್ ಅನ್ಕೊಂಡೆ ಮತ್ತೆ ಯಾಕೆ ಬಿಡು ಇಷ್ಟೊತ್ತಲ್ಲಿ ಫೋನ್ ಮಾಡೋದ್ ಬೇಡ ಅಂತ ಸುಮ್ನಾದ್ನಪ್ಪ. ಯಾಕೆ, ಏನಾಯ್ತತೆ? ಇಷ್ಟೊತ್ತಾದ್ರೂ ಎದ್ದಿಲ್ಲ ನಿಸರ್ಗ, ಯಾಕೆ? ಯಾಕಪ್ಪ, ಇನ್ನ ಎದ್ದಿಲ್ಲ. ಎಬ್ರಿಸಿನ್ ತಡಿ. ಬೇಡ ಬಿಡ್ರಿ, ಎದ್ದೊಳ್ಳಿ ಅವಳಾಗ ಅವಳೆ. ಸರಿನಪ್ಪ, ಆಯ್ತು. ಸರಿ ಮತ್ತೆ, ಆಯ್ತು, ಫೋನ್ ಇಡ್ತೀನಿ. ಅಯ್ಯೋ ಇದೇನಿದು, ಮೈಯಲ್ಲಿ ಹೆಂಗ್ ಸುಡ್ತಾ ಇದೆ? ನಿಸರ್ಗ, ನಿಸರ್ಗ ಎದ್ದೋಳಮ್ಮ. ಅಲ್ಲ ಯಾಕಮ್ಮ ಇಷ್ಟೊಂದ್ ಜ್ವರ ಬಂದೈತೆ? ಎದ್ದೋಳು, ಕುತ್ಕೋ ಎದ್ದೋಳು. ಅಮ್ಮ ಯಾಕೋ ಎದ್ದೋಳಕ್ ಆಗ್ತಾ ಇಲ್ಲಮ್ಮ. ನನ್ಗೆ ಇವಾಗ ಏನು ಮಾತಾಡ್ಸ್ಬೇಡ ನೀನು. ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ, ಬಿಟ್ಬಿಡು ನನ್ನ. ಟೈಮ್ ಎಷ್ಟು ಅನ್ಕೊಂಡಿದ್ಯಾ ಮಗಳೇ? 9 ಗಂಟೆ. ಎದ್ದೋಳು. 9 ಆದ್ರೂ ಅಷ್ಟೇ, 10 ಆದ್ರೂ ಅಷ್ಟೇ, ನನ್ ಕೈಯಲ್ಲಿ ಎದ್ದೋಳಕ್ ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ. ಸರಿ ಬಾ ಹೋಗ್ಲಿ, ಹಾಸ್ಪಿಟ್ಲ್ಗಾದ್ರೂ ಹೋಗ್ ಬರೋಣ. ನೆನ್ನೆನೆ ಹೇಳ್ದೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ, ಬೇಡ ಅಂದೆ ನೀನೆ. ಮತ್ತೆ ಸಿದ್ಧಾರ್ಥ ಅವ್ರು ಫೋನ್ ಮಾಡಿದ್ರಮ್ಮ. ಹೌದಾ, ಏನ್ ಹೇಳ್ದೆ ನೀನು? ನಾನೇನ್ ಹೇಳಮ್ಮ, ಏನೋ ಮಾತಾಡ್ಬೇಕು ಅಂದ್ರು. ಸರಿ ಆಯ್ತು ಎಬ್ಬರಿಸ್ತೀನಿ ಅಂದ್ರೆ ಬೇಡ ಅಂದ್ರು. ಆಮೇಲೆ ಮಾಡ್ತೀನಿ ಬಿಡ್ರಿ, ಇಲ್ಲ ಅವಳಕ್ಕೆಲ್ಲ ಮಾಡಿಸ್ರಿ ಅಂದ್ರು. ಹೌದಾ, ಸರಿ ಬಿಡಮ್ಮ. ತಡಿ, ನಿನ್ಗೇನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಹಿಂಗೆ ಬಿಟ್ರೆ ಆಗಲ್ಲ ನಿನ್ನ. ನಿನ್ ಮಾತೆ ಕೇಳ್ಕೊಂಡಿದ್ರೆ ಅಷ್ಟೇ ಕತೆ ನಿಂದು. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೋಳು. ಸ್ವಲ್ಪ ಊಟ ಏನಾದ್ರು ತಗೋ ಬರ್ತೀನಿ. ತೆಳ್ಳು ಗಂಜಿ ಗಿಂಜಿ ಏನಾದ್ರು ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋಣ, ಇಲ್ಲಾಂದ್ರೆ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಅಮ್ಮ ಯಾಕೋ ತುಂಬಾ ತಲೆನೋವಮ್ಮ, ಅದಕ್ಕೆ ಜ್ವರ ಬಂದಿರ್ಬೇಕು. ಸರಿ ಬಿಡು, ಏನಾದ್ರು ಟ್ಯಾಬ್ಲೆಟ್ ತಗೊಂತೀನಿ, ಸರೋಗುತ್ತೆ. ನೀನ್ ಯಾವ ಟ್ಯಾಬ್ಲೆಟ್ ತಗೋಬೇಡ ಕಣೆ. ಹಾಸ್ಪಿಟ್ಲ್ ಹೋಗೋಣ, ಸುಮ್ನೆ ಬಾ ನನ್ ಜೊತೆ. ಈ ಅಮ್ಮ ನನ್ ಮಾತೆ ಕೇಳಲ್ಲಪ್ಪ.
ನೀನಾಗ್ ನೀನೇ ಮಾತಾಡ್ಸೋರ್ಗು ನಾನ್ ಮಾತಾಡಲ್ಲ ಅಂತ ನಾನೇನು ಹೇಳ್ಬಿಟ್ರಿ ದೊಡ್ಡದಾಗಿ. ಮತ್ ಇವಾಗ ಹೆಂಗ್ ಫೋನ್ ಮಾಡಿದೀರಾ ನೀವು? ಫೋನ್ ಮಾಡ್ಲಾ ಬೇಡವಾ ಇವ್ರಿಗೆ? 3 ಸಲ ಮಿಸ್ ಕಾಲ್ ಕೊಟ್ಟಿದ್ದಾರೆ. ಹ್ಮ್, ಒಂದ್ಸಲ ರಿಸೀವ್ ಆಗಿದೆ, ಅದು ಅಮ್ಮ ಮಾತಾಡಿದ್ದಾರೆ. ಏನ್ ಮಾಡ್ಲಿ ಇವಾಗ ನಾನು? ಅಪ್ಪ, ಯಾಕೆ ತಲೆ ಇಷ್ಟೊಂದು ನೋವ್ತಾ ಇದೆ? ಇಷ್ಟೊಂದು ತಲೆನೋವು ಯಾಕೆ ಬಂತು ನನಗೆ? ನಿಸರ್ಗ, ನಿಸರ್ಗ, ಅಯ್ಯೋ ಏನ್ ಈ ಹುಡುಗಿ ಮತ್ತೆ ಮಲಗ್ಬಿಟ್ಲಲ್ಲ? ಯಾಕೆ, ಏನಾಗಿರ್ಬೋದು? ಏನಾದ್ರೂ ಆಗ್ಲಿ, ಒಂದ್ಸಲಿ ಡಾಕ್ಟರ್ನ ಕರ್ಸೋದೇ ಒಳ್ಳೇದು. ರೀ ರೀ ಏನು ಅಂದ್ರೆ? ಅಯ್ಯಯ್ಯ, ಯಾಕೆ ಏನಾಯ್ತು ಸರೋಜಾ? ಅಲ್ಲ ರೀ, ಯಾಕೋ ನಿಸರ್ಗ ಎದ್ದೊಳ್ತಾ ಇಲ್ಲ. ಅವಳು ಆಗ್ಲೇ ಎದ್ದಿದ್ಲು, ಮತ್ತೆ ಮಲಗಿದ್ದಾಳೆ. ಜ್ವರ ಬಂದಿದೆ, ತುಂಬಾ ಸುಡ್ತಾ ಇದೆ. ಯಾಕೋ ತುಂಬಾ ತಲೆನೋವು ಅಂತ ಹೇಳ್ತಾ ಇದ್ದಾಳೆ. ಯಾವ್ದಕ್ಕೂ ಇರ್ಲಿ, ಒಂದ್ಸಲಿ ಡಾಕ್ಟರ್ ಫೋನ್ ಮಾಡ್ರಿ. ಹೌದಾ, ಸರಿ ತಡಿ. ಬಿಟ್ಟು ಬಂದೇನಪ್ಪ. ಹೂನಮ್ಮ, ಬಿಟ್ಟು ಬಂದೆ. ಈ ಇವಳ್ದೊಂಥರ ಟೆನ್ಷನ್ ಅಮ್ಮ. ಹೋಗಮ್ಮ ಸುಮ್ನೆ. ಅವಳಿಗೆ ಬೇಗ ಎದ್ದೊಳಕ್ ಹೇಳು, ಬೇಗ ಎದ್ದು ರೆಡಿಯಾಗಿ ಹೋಗೋದಕ್ಕೆ ಹೇಳು ಸುಮ್ನೆ. ಏನೋ ಇವತ್ತು ಒಂಚೂರು ಲೇಟ್ ಆಯ್ತು ಬಿಡ. ಯಾಕೆ ಹಂಗೆ ಬೈತೀಯ ಹುಡ್ಗಿನ? ಸರಿ ಆಯ್ತು, ಫ್ರೆಶ್ ಆಗಿ ಬರ್ತೀನಿ, ಕಾಫಿ ತಗೋ ಬರೋಗಮ್ಮ. ಯಾಕೋ ತಲೆ ತುಂಬಾ ನೋವ್ತಾ ಇದೆ. ಸರಿ ಆಯ್ತು, ಬರೋ. ಗದ್ದೆ ಕಡೆಗೆ ಬೇರೆ ಹೋಗಿ ಬರ್ಬೇಕಿನ್ನ. ಇನ್ನೊಂದ್ಸಲ ನಿಸರ್ಗಂಗ್ ಫೋನ್ ಮಾಡ್ಲಾ? ಮಾಡಿಸ್ತೀನಿ ಫೋನ್ ಅಂದ್ರು ಅತ್ತೆ, ಮತ್ತೆ ಮಾಡಿಸ್ಲೇ ಇಲ್ಲ. ಅಮ್ಮ, ಎಲ್ಲಾ ಕೆಲ್ಸ ನೀನೇ ಯಾಕಮ್ಮ ಮಾಡಕ್ ಹೋಗ್ತೀಯಾ? ಅಲ್ಲಪ್ಪ, ಅಡ್ಗೆ ಮನೆ ಕೆಲ್ಸನೂ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ಅಡ್ಗೆ ಮನೆ ಕೆಲ್ಸಕ್ಕೆ ಯಾರಿಗಾದ್ರೂ ಹೇಳ್ಬೋದಲ್ವೇನಮ್ಮ? ಅಲ್ಲ, ನಾವ್ ತಿನ್ನೋ ಊಟಗನ್ನು ಬೇರೆಯವ್ರ ಕೈಲಿ ಮಾಡ್ಸ್ಕೊಂಡ್ ತಿನ್ನೋದು ಹೆಂಗ್ ಹೇಳು? ಅಡ್ಗೆ ಮನೆ ಕೆಲ್ಸ ಆದ್ರೂ ಮಾಡ್ತೀನಿ, ಸುಮ್ನಿರು. ಒಂದ್ ಕೆಲ್ಸ ಮಾಡಮ್ಮ, ನಿಸರ್ಗ ಬಂದ್ಮೇಲೆ ಎಲ್ಲ ಒಂದೊಂದೇ ಹೇಳ್ಕೊಟ್ಬಿಡು. ಎಲ್ಲ ಅವಳೆ ಮಾಡೋದ್ ಕಲ್ತ್ಕೋತಾಳೆ, ಆಮೇಲೆ ನೀನ್ ಫ್ರೀ ಆಗಿವಂತೆ. ಹ್ಮ್, ಆಯ್ತು ಹೇಳಪ್ಪ. ಫೋನ್ ಮಾಡಿದ್ದೇನು? ಹೂನಮ್ಮ, ಫೋನ್ ಮಾಡಿದ್ದೆ. ಯಾಕೋ ಅವಳು. ಯಾಕೆ, ಏನಾಯ್ತಪ್ಪ? ಏನಿಲ್ಲಮ್ಮ, ಅತ್ತೆ ಮಾತಾಡಿದ್ರು, ಸರಿ ಆಯ್ತು ಅಂತ ಫೋನ್ ಇಟ್ಟೆ. ಆಮೇಲೆ ಯಾವಾಗ್ಲಾದ್ರೂ ಮಾಡ್ತೀನಿ ಬಿಡು. ಇನ್ನೊಂದ್ಸಲಿ ಫೋನ್ ಮಾಡ್ದಾಗ ನಂಗ್ ಕೊಡಪ್ಪಯ್ಯ, ಮಾತಾಡ್ತೀನಿ ಸೊಸೆತಗ. ಸರಿ ಆಯ್ತು ಬಿಡಮ್ಮ. ರಮಣ್ಣವ್ರೆ, ಜ್ವರ ತುಂಬಾನೇ ಜಾಸ್ತಿ ಇದೆ, ಟೆಂಪರೇಚರ್ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ ಆಗೋದೇ ಇಲ್ಲ. 105ಕ್ಕಿಂತ ಜಾಸ್ತಿ ಇದೆ. ಇಷ್ಟು ಟೆಂಪರೇಚರ್ ಇರಬಾರ್ದು. ಫಸ್ಟ್ ಒಂದ್ ಕೆಲ್ಸ ಮಾಡಿ, ಇವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದ್ಬಿಡಿ ನೀವು. ಅಲ್ಲ, ಇವಾಗ ಏನಾದ್ರೆ ಅದು ಮೆಡಿಸನ್ ಕೊಟ್ಟು ನೋಡಿ, ಆಮೇಲೆ ಬೇಕಾದ್ರೆ ಕರ್ಕೊ ಬರ್ತೀವಿ. ಅಲ್ಲ ರೀ, ನಿಮ್ಗೇನ್ ಹೇಳೋದು ಅರ್ಥ ಆಗ್ತೈತಾ ಇಲ್ವಾ? ಜ್ವರ ಇಷ್ಟು ಇರಬಾರ್ದು. ಮತ್ತೆ ಜಾಸ್ತಿ ಜ್ವರ ಆದ್ರೆ ಜ್ವರ ನತ್ತಿಗೇರುತ್ತೆ. ಆಮೇಲೆ ಏನ್ ಮಾಡ್ತೀರಾ? ಜೀವನ ಹೋಗೋ ಅಪಾಯ ಇರುತ್ತಪ್ಪ. ಅದಕ್ಕೆ ಸುಮ್ನೆ ಕರ್ಕೊ ಬನ್ನಿ ಹಾಸ್ಪಿಟ್ಲಿಗೆ ನೀವು. ಸರಿ, ಡಾಕ್ಟರ್ ಏನ್ ಹೇಳ್ತಾರೋ ಅಷ್ಟು ಮಾಡೋಣ ನಡೀರಿ. ಯಾಕೆ ಸುಮ್ನೆ ನಾವೇ ಎಲ್ಲ ಯೋಚನೆ ಮಾಡೋದ್ ಬೇಡ. ಹೌದಾ? ಸರಿ ಸರಿ ಡಾಕ್ಟ್ರೆ, ಆಯ್ತು. ಇವಾಗೆ ಕರ್ಕೊ ಬರ್ತೀವಿ. ಒಂದ್ ಕೆಲ್ಸ ಮಾಡಿ, ನಾನ್ ಹೆಂಗೋ ಕಾರಲ್ಲಿ ಬಂದಿದ್ದೀನಲ್ವಾ, ನನ್ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಮಗುನು ಕರ್ಕೊಂಡು ಬನ್ನಿ. ಡಾಕ್ಟ್ರೆ, ಇಷ್ಟೊತ್ತಾಯ್ತು ಹಾಸ್ಪಿಟಲ್ ಬಂದು, ಇನ್ನ ನಮ್ಮ ಹುಡುಗಿ ಯಾಕೆ ಕಣ್ಣು ಬಿಟ್ಟಿಲ್ಲ? ಅವ್ರಿಗೆ ಪ್ರಜ್ಞೆ ಬರೋವರೆಗೂ ವೇಟ್ ಮಾಡೋಣ. ಸ್ವಲ್ಪ ಸಿವಿಯರ್ ಆಗಿದೆ ಅವ್ರ ಪೊಸಿಷನ್. ನೋಡೋಣ, ಇನ್ನೊಂದು 1 ಅವರ್ 2 ಅವರ್ ನೋಡ್ತೀನಿ. ಇದೇನಾದ್ರೂ ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತೆ ಇವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಹಾಕೋಬೇಕಾಗುತ್ತೆ. ನೀವ್ ಯಾವ್ದಕ್ಕೂ ಧೈರ್ಯ ಕೆಡಬೇಡಿ, ಏನು ಆಗೋದಿಲ್ಲ. ಸರೋಜಾ, ನೀನ್ ಯಾಕೆ ಅಳ್ತಾ ಇರೋದು ಇವಾಗ? ಸುಮ್ನಿರು. ಅಲ್ಲ ರೀ, ಇಲ್ಲಿ ಕರ್ಕೊಂಡ್ಬಂದು ಆಗ್ಲೇ ಅರ್ಧ ಗಂಟೆ ಮೇಲಾಯ್ತು. ಹುಡುಗಿ ಏನಾದ್ರೂ ಕಣ್ ಬಿಡೋದು ಏನು ಮಾಡ್ತಿಲ್ವಲ್ಲ ರೀ? ಸುಮ್ನಿರ್ ಸರೋಜಾ, ನೀನು ಏನು ಕಳ್ತೀಯ ನೀನು? ಸುಮ್ನಿರು. ಏನೇ ಕಳ್ತೀರ ತಾಯಿ ನೀವು? ಆಳೋಂತದ್ದೇನಾಗಿಲ್ಲ, ಸುಮ್ನಿರಿ. ಇವಾಗ ಹಾಸ್ಪಿಟಲ್ ಬಂದಿದ್ದೀರಲ್ಲ, ಸರೋಗುತ್ತೆ, ಸುಮ್ನಿರಿ. ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರೆ ಆಯ್ತು. ಡಾಕ್ಟ್ರೆ ನೋಡಿ ಡಾಕ್ಟ್ರೆ, ಏನು ಒಂದ್ ಮಾಡಿ. ಅಮ್ಮ ಅಮ್ಮ, ಡಾಕ್ಟ್ರೆ ಏನು ಹೇಳ್ತಾ ಇದ್ದಾಳೆ ನಿಸರ್ಗ? ನೋಡಿ ಒಂದ್ಸಲ. ಇಲ್ಲಿ ನೋಡಿ ನಿಸರ್ಗ ಅವ್ರೆ, ಕಣ್ಬಿಡಿ. ಇಲ್ಲಿ ಯಾರಿದೀವಿ ನೋಡಿ ಒಂದ್ಸಲ. ಸೀತಾ, ಇವ್ರಿಗೆ ನಾನು ಕೊಟ್ಟಿರೋ ಇಂಜೆಕ್ಷನ್ ಎಲ್ಲ ಮಾಡ್ಬಿಡಮ್ಮ. ಆಮೇಲೆ ಮೆಡಿಸಿನ್ಸ್ ಬರ್ಕೊಟ್ಟಿದ್ದೀನಲ್ಲ, ಅದು ಇವ್ರ ಕೈಲಿ ಹೋಗಿ ಮೆಡಿಸಿನ್ಸ್ ತಗೊಬರ್ಲಿ. ಮತ್ತೆ ಆಮೇಲೆ ಇವ್ರ ಕಂಡೀಷನ್ ಹಾಫ್ ಅನ್ ಅವರ್ ಒಂದ್ಸಲ ಚೆಕ್ ಮಾಡಿ ನನ್ಗೆ ರಿಪೋರ್ಟ್ ಕೊಟ್ಬಿಡು. ಓಕೆ ಡಾಕ್ಟರ್, ಇಂಜೆಕ್ಷನ್ ಮಾಡ್ತೀನಿ. ಟೈಮ್ ಟು ಟೈಮ್ ರಿಪೋರ್ಟ್ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ ಕಾಲ್ ಮಾಡು. ನೆಗ್ಲೆಕ್ಟ್ ಮಾಡ್ಬೇಡ ಯಾವ್ದಕ್ಕೂ. ಓಕೆ ಡಾಕ್ಟರ್, ಆಯ್ತು. ನೋಡಿ, ಇವ್ರಿಗೆ ಊಟ ತಿಂಡಿ ಏನು ಇವಾಗ ಸದ್ಯ ಕೊಡ್ಬೇಡಿ. ನೆನ್ನೆಯಿಂದ ಏನು ಸರಿಯಾಗಿ ತಿಂದಿಲ್ಲ ಡಾಕ್ಟ್ರೆ. ಪರವಾಗಿಲ್ಲಮ್ಮ, ಇವ್ರ ಬಾಡಿಗೆ ಏನಿದು ಲಿಕ್ವಿಡ್ ಹೋಗ್ತಾ ಇದೆ ಅಲ್ವಾ, ಇದೇ ಇವ್ರಿಗೆ ಸದ್ಯಕ್ಕೆ ಊಟ. ಸರಿನಾ? ಅವ್ರಿಗೇನು ಊಟದ ಅವಶ್ಯಕತೆ ಏನಿರಲ್ಲ, ಎಲ್ಲ ಇದ್ರಲ್ಲೇ ಇರುತ್ತೆ. ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರಿ. ಊಟ ತಿಂದಿಲ್ಲ ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಇವ್ರು ಸ್ವಲ್ಪ ಗುಣ ಆಗ್ಲಿ, ಆಮೇಲೆ ಪ್ರಜ್ಞೆ ಬರ್ಲಿ ಫಸ್ಟ್, ಆಮೇಲೆ ಹೇಳ್ತೀನಿ ಇವ್ರ ಕಂಡೀಷನ್ ಯಾವ್ದನ್ನು. ಇನ್ ಕೇಸ್ ಎಮರ್ಜೆನ್ಸಿ ಆದ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡ್ಸೋಣ. ಆಮೇಲೆ ಏನಾದ್ರು ನೋಡೋಣ. ನಾನು ಇವಾಗ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ವೇಟ್ ಮಾಡೋಣ. ಸೀತಾ, ಬಿ ಕೇರ್ಫುಲ್, ಸ್ವಲ್ಪ ಸೀರಿಯಸ್ ಇದೆ. ಓಕೆ ಡಾಕ್ಟರ್, ಆಯ್ತು. ನಿಸರ್ಗ, ಅಮ್ಮ ನಿಸರ್ಗ, ಎದ್ದೋಳಮ್ಮ. ಸರೋಜಾ, ನೀನ್ ಫಸ್ಟ್ ಅಳೋದ್ ನಿಲ್ಸು. ಅಲ್ಲ, ಏನ್ ನೀನ್ ಹಿಂಗೆ? ರೀ, ಏನ್ರಿ ಮಾಡೋದು ಇವಳು ಈ ತರ? ನೀನ್ ಫಸ್ಟ್ ಅಳು ನಿಲ್ಸು ಅಂದೆ ನಾನು.
ಯಾರು ಫೋನ್ ಮಾಡ್ತಾ ಇದ್ದೀರಾ? ಸಿದ್ಧಾರ್ಥ್ಗೆ ಇನ್ಯಾರಿಗೆ ಫೋನ್ ಮಾಡಿ ವಿಚಾರ ಹೇಳ್ತೀನಿ ಹಿಂಗಾಗೈತಪ್ಪ ಅಂತ. ಬಿಡದೆ ಬಿಟ್ಟೋದ ನೆನ್ನೆ ಪಾಪ. ಇವಳಿಗೆ ಹಿಂಗಾಗ್ಬೇಕಾ? ಅಕಸ್ಮಾತ್ ಇವಳೇನಾದ್ರೂ ಅವಳ ಗಂಡನ ಜೊತೆ ಹೋಗಿದ್ರೆ ಚೆನ್ನಾಗಿ ಇರ್ತಿದ್ಲು ಏನೋ ಮತ್ತೆ. ಆಯ್ತು ಸುಮ್ನಿರು, ಫೋನ್ ರಿಂಗ್ ಆಗ್ತಾ ಇತ್ತು, ಒಂದ್ ನಿಮಿಷ. ಹಲೋ ಹಲೋ ಮಾವ ಹೇಳಿ. ಯಾಕೆ ನೀವು ಫೋನ್ ಮಾಡಿದ್ದೀರಾ? ಏನಿಲ್ಲಪ್ಪ, ಅದು ನಿಸರ್ಗಕ್ಕೆ ಒಂಚೂರು ಹುಷಾರಿಲ್ಲ. ಹುಷಾರಿಲ್ಲ ಅಂದ್ರೆ ಏನಾಯ್ತು ಮಾವ? ಅಲ್ಲ ನೆನ್ನೆ ಚೆನ್ನಾಗೇ ಇದ್ಲಲ್ವಾ? ಈ ಗಾಬರಿ ಆಗುವಂತದ್ದು ಏನಿಲ್ಲಪ್ಪ, ಸ್ವಲ್ಪ ತಲೆನೋವಂತೆ, ಜ್ವರ ಬಂದಿದೆ. ಅಲ್ಲ ಏನಾಯ್ತು ಇದಕ್ಕಿದಂಗೆ? ಮತ್ತೆ ಹಾಸ್ಪಿಟ್ಲಿಗೆ ಆದ್ರೂ ಕರ್ಕೊಂಡು ಹೋಗ್ರಿ. ಹಾಸ್ಪಿಟ್ಲಿಗೆ ಬಂದ್ವಪ್ಪ, ಇಲ್ಲೇ ಇದೀವಿ. ಹೌದಾ? ಸ್ವಲ್ಪ ನಿಸರ್ಗಮ್ ಫೋನ್ ಕೊಡಿ ಮಾವ. ಅದು ಅವಳಿಗೆ ಪ್ರಜ್ಞೆ ಇನ್ನ ಬಂದಿಲ್ಲಪ್ಪ. ಏನು? ಪ್ರಜ್ಞೆ ಬಂದಿಲ್ವಾ? ಅಂದ್ರೆ ಪ್ರಜ್ಞೆ ತಪ್ಪೋಗೋಷ್ಟು ಹುಷಾರಿಲ್ವಾ? ಸರಿ ಇರಿ, ನಾನು ಇವಾಗ ಇಮಿಡಿಯೇಟ್ ಬರ್ತಾ ಇದ್ದೀನಿ. ಅಲ್ಲ ನನ್ ಮಾತು ಕೇಳಿ ಸಿದ್ಧಾರ್ಥ ಮಾವ, ಮುಂದಕ್ಕೆ ಇನ್ನೇನು ಹೇಳ್ಬೇಡಿ ನೀವು, ನನ್ಗೆ ಅರ್ಥ ಆಯ್ತು, ನಾನು ಹೊರಟು ಬರ್ತಾ ಇದ್ದೀನಿ. ಯಾಕಪ್ಪ ಏನಾಯ್ತು? ಯಾಕೆ ಹಿಂಗ್ ಗಾಬರಿಯಾಗಿ ಮಾತಾಡ್ತಾ ಇದೀಯಾ? ಅಮ್ಮ ನಿಸರ್ಗಂಗೆ ಯಾಕೋ ತುಂಬಾ ಹುಷಾರಿಲ್ವಂತೆ, ನಾನು ಇವಾಗೆ ಹೊರಡ್ಬೇಕು. ಹೌದಾ? ಸರಿ, ನಾನು ಬರ್ತೀನಿ ನಡಿ. ಅಮ್ಮ ಇವಾಗ ನೀನ್ ಬೇಡ ಇರಮ್ಮ, ನಾನೇ ಹೋಗಿ ಬರ್ತೀನಿ. ಏನಾದ್ರೂ ಇದ್ರೆ ನಿನ್ನೂ ಕರ್ಸ್ಕೊತೀನಿ ಇರು. ಅಲ್ಲ ಕಣೋ, ಇವಾಗ ನೀನೊಬ್ನೇ ಹೆಂಗೆ? ನಾನು ಬರ್ತೀನಿ ನಡಿಯಪ್ಪ. ಇರ್ಲಿ ಸುಮ್ನಿರಮ್ಮ, ತಾತ ಬೇರೆ ಒಬ್ರೇ ಮನೇಲಿ ಇರ್ತಾರೆ, ಮತ್ತೆ ತಾತ ನೋಡ್ಕೊಳೋದ್ ಬೇಡವಾ? ಮತ್ತೆ ಅವ್ರಿಗೆ ಟ್ಯಾಬ್ಲೆಟ್ ಅದು ಇದು ಎಲ್ಲ ಕೊಡ್ಬೇಕಾಗುತ್ತೆ. ಮನೇಲಿ ಒಬ್ರು ಇಲ್ಲ ಅಂದ್ರೆ ಹೆಂಗ್ ಹೇಳು? ನೋಡು, ಮೊನ್ನೆ ನಿಮ್ಮ ಅತ್ತೆ ಇದ್ಲು, ಅಷ್ಟೆಷ್ಟು ನೋಡ್ಕೊತಾ ಇದ್ಲಪ್ಪ. ನಮ್ಮ ಅತ್ತೆ ಓದ್ಲಾ ಅಂತ ಹಿಂಸೆ ಮಾಡ್ಬಿಟ್ಟೆ. ಅಮ್ಮ ಸುಮ್ನಿರಮ್ಮ, ಹೋದ್ರೆ ಹೋಗ್ಲಿ, ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ಲಿ, ಸುಮ್ನಿರು. ನೀನ್ ಯಾಕೆ ಇವಾಗ ನಮ್ಮ ಅತ್ತೆಯಿಂದ ಬಿದ್ದಿದ್ಯಾ? ಇವಾಗ ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಬೇಗ ಬಂದ್ಬಿಡ್ತೀನಿ ಆದಷ್ಟು. ಅಲ್ಲ, ಏನಾದ್ರೂ ಅಷ್ಟೆಷ್ಟು ಹುಷಾರಾಗಿದ್ರೆ ಕರ್ಕೊಂಡ್ ಬಂದ್ಬಿಡಪ್ಪ ಜೊತೆಗೆ. ಹೂನಮ್ಮ, ನೆನ್ನೆ ಬಿಟ್ಟೆ ಬರ್ಬಾರ್ದಾಗಿತ್ತು ಅವಳನ್ನ ಅಲ್ಲಿ. ಅಯ್ಯೋ ನಾನು ಎಂತ ಕೆಲ್ಸ ಆಗೋಯ್ತು. ಏನಾದ್ರೂ ಅಷ್ಟೆಷ್ಟು ಹುಷಾರಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ, ಇಲ್ಲೇ ನೋಡ್ಕೊಳ್ಳೋಣ. ಏನಾಯ್ತು ಇವಳಿಗೆ ಇದ್ದಕ್ಕಿದ್ದಂಗೆ? ನೆನ್ನೆನೆ ಒಂಥರ ಸಪ್ಪಗಿದ್ಲು. ಅಯ್ಯೋ ನಾನ್ ಬಿಟ್ಟೆ ಬರ್ಬಾರ್ದಾಗಿತ್ತು ಅವಳನ್ನ, ಜೊತೆಲೆ ಕರ್ಕೊಂಡ್ ಬಂದಿದ್ರೆ ಏನೋ ಒಂದ್ ಆಗಿರೋದು. ಮತ್ತೆ ಬಾರಪ್ಪ ಸಿದ್ಧಾರ್ಥ, ಬಾರಪ್ಪ ನೋಡಪ್ಪ. ನಿಸರ್ಗ, ನಿಸರ್ಗ ಇಲ್ಲೋಡು. ನಿಸರ್ಗ ಕಣ್ಬಿಡು. ನಿಸರ್ಗ ಬೆಳಗ್ಗೆಯಿಂದ ಹಿಂಗೇನಪ್ಪ, ಕಣ್ಣು ಬಿಡ್ತಿಲ್ಲ, ಮಾತಾಡ್ತಾ ಇಲ್ಲ. ಹೌದಾ ನಿಸರ್ಗ? ನಿಸರ್ಗ ಇಲ್ ನೋಡು, ಎದ್ದೋಳು, ಕಣ್ಬಿಡು. ಇಲ್ ನೋಡು ನಿಸರ್ಗ. ಸರ್ ಸರ್ ಸರ್, ಅಯ್ಯೋ ಸರ್, ಡಿಸ್ಟರ್ಬ್ ಮಾಡ್ಬೇಡಿ ಸರ್, ಅವ್ರಿಗೆ ರೆಸ್ಟ್ ಬೇಕು. ಅಲ್ಲ ಅವ್ರ ಕಣ್ಣೇ ಬಿಡ್ತಿಲ್ವಲ್ರಿ, ಏನಾಗಿದೆ ಅಂತ ತಿಳ್ಕೊಬೇಕು ನಾನು. ಅಲ್ಲ ಡಾಕ್ಟರ್ ಅಲ್ಲಿ? ಡಾಕ್ಟರ್ ಈಗ ತಾನೇ ಬಂದು ನೋಡ್ ಹೋಗಿದ್ದಾರೆ ಸರ್. ಇವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಆಚೆ ಬನ್ನಿ ಎಲ್ಲರೂ. ನಾನ್ ಜಸ್ಟ್ ಇವಾಗ ಬಂದಿದ್ದೀನ್ರಿ, ನನ್ನೇನ್ ಆಚೆ ಬರ್ರಿ ಅಂತೀರಾ ನೀವು? ನೋಡಿ ಮಿಸ್ಟರ್, ನೀವ್ ಇವಾಗ್ಲಾದ್ರೂ ಬರ್ರಿ, ಯಾವಾಗ್ಲಾದ್ರೂ ಬರ್ರಿ. ಪೇಷಂಟ್ ಹತ್ರ ಈ ತರ ಎಲ್ಲ ಗುಂಪು ಕಟ್ಕೊಂಡು ಮಾತಾಡಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ಬನ್ನಿ ಆಚೆ, ಎಲ್ಲರೂ ಬನ್ನಿ. ಯಾರಾದ್ರೂ ಒಬ್ರಿ ರೀ ಇಲ್ಲಿ. ರೀ ಬನ್ರಿ, ಒಂದ್ ಸ್ವಲ್ಪ ಆಚೆ ಇರೋಣ. ಸಿದ್ಧಾರ್ಥ ಒಂದ್ 10-15 ನಿಮಿಷ ಇದ್ದು ಬರ್ರಿ ನಾವು ಹೋಗೋಣ. ಯಾರಾದ್ರೂ ಇರಿ, ಒಬ್ರಿ ಇರಿ. 4-5 ಜನ ಬಂದು ಇಲ್ಲಿ ಪೇಷಂಟ್ ಯಾಕೆ ಹಿಂಗ್ ಡಿಸ್ಟರ್ಬ್ ಮಾಡ್ತೀರಿ ನೀವು? ಅಲ್ಲ ಸಿಸ್ಟರ್, ಇಲ್ಲಿ ಯಾರಿದೀವಿ ಹೇಳಿ ಡಿಸ್ಟರ್ಬ್ ಮಾಡೋದಕ್ಕೆ? ಯಾಕೆ ಇವಳು ಕಂಡ್ಬಿಡ್ತಾ ಇಲ್ಲ? ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಪ್ಲೀಸ್. ಸರ್ ಅದು ಹಾ ಹೇಳಿ, ಏನಾಯ್ತು? ಸರ್ ಆಕ್ಚುಲಿ ಅದು ಕಂಡೀಷನ್ ಸೀರಿಯಸ್ ಇದೆ. ಏನಂತ ಏನೋ ಗೊತ್ತಿಲ್ಲ. ರಿಪೋರ್ಟ್ಸ್ ಎಲ್ಲ ಬರೋದಿದೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದೀವಿ. ಡಾಕ್ಟರ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ರಿಪೋರ್ಟ್ಸ್ ಎಲ್ಲ ಬಂದ್ಮೇಲೆ ಒಂದ್ಸಲ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತಾರೆ. ನೆನ್ನೆ ಎಲ್ಲ ಚೆನ್ನಾಗಿದ್ಲು ಸಿಸ್ಟರ್, ಸಡನ್ ಆಗಿ ಈ ತರ ಆಗಿದೆ ಅಂದ್ರೆ, ಅವಳು ಎದ್ದೊಳ್ತಾನೂ ಇಲ್ಲ ಅಂದ್ರೆ? ನೋಡಿ ಸರ್, ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ರಿಪೋರ್ಟ್ಸ್ ಬರುತ್ತೆ. ನಿಮ್ಗೆ ಒಂದು 2 ಅವರ್ ಒಳಗಡೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಏನಾಗಿದೆ ಅಂತ. ಪ್ಲೀಸ್ ದಯವಿಟ್ಟು ಎಲ್ಲರೂ ಆಚೆ ಬನ್ನಿ, ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ನಿಸರ್ಗ, ನಿಸರ್ಗ ಇಲ್ ನೋಡೆ, ಯಾಕೆ ಹಿಂಗಾಗೋದೆ ನೀನು? ನಿಸರ್ಗ ಒಂದ್ಸಲಿ ನನ್ನ ನೋಡು ಪ್ಲೀಸ್. ನೆನ್ನೆ ನಾನು ನಿನ್ನನ್ನ ಬೈಬಾರ್ದಾಗಿತ್ತು, ಸಾರಿ ಕಣೆ. ಇದಳು ನೀನೇ ಮಾತಾಡ್ಸು ಅಂತ ಹೇಳ್ಬಿಟ್ಟೆ, ನಂದೇ ತಪ್ಪಾಯ್ತು. ನಾನೇ ಮಾತಾಡ್ಸ್ತಾ ಇದ್ದೀನಲ್ವಾ? ನೋಡು, ಇಲ್ ನೋಡು, ನನ್ನ ನೋಡು ಒಂದ್ಸಲ. ನಿಸರ್ಗ. ಹಲೋ ಮಿಸ್ಟರ್ ಡಾಕ್ಟರ್, ಏನಾಯ್ತು ಡಾಕ್ಟರ್? ಏನಾದ್ರೂ ವಿಚಾರ ಗೊತ್ತಾಯ್ತಾ? ಏನಿಲ್ಲ, ಸಿಂಪಲ್, ಅವ್ರೇನೋ ಟೆನ್ಷನ್ ಮಾಡ್ಕೊಂಡಿದಾರೆ ಅಷ್ಟೇ. ನಾನು ಬೇರೆ ಎಲ್ಲ ಯೋಚನೆ ಮಾಡಿದೆ ಏನೋ ಆಗಿದೆ ಅಂತ. ಏನಿಲ್ಲ, ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡೋಣ, ನೋಡೋಣ, ಒನ್ ಡೇ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಚೆಕ್ ಮಾಡೋಣ.